श्रीभगवानुवाच काम एष क्रोध एषः रजोगुणसमुद्भवः महाशनो महापाप्मा ವಿದ್ಯೇನಮಿಹ ವೈರಿಣಂ. ಶ್ಲೋಕಾರ್ಥ. ಭಗವಂತನು ಹೇಳಿದನು, ಇದು ಕಾಮ, ಇದು ಕ್ರೋಧ, ಇದು ರಜೋಗುಣದಿಂದ ಹುಟ್ಟಿದ್ದು. ಎಲ್ಲವನ್ನೂ ಕಬಳಿಸುವ ಮಹಾಪಾಪಿಯೇ ಇವನು. ಇವನೇ ನಿನ್ನ ವೈರಿ ಎಂಬುದನ್ನು ತಿಳಿದುಕೋ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಭೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಶ್ಲೋಕಾರ್ಥ. ಬೆಂಕಿಯು ಹೊಗೆಯಿಂದ ಮುಚ್ಚಿಕೊಂಡಿರುವಂತೆ, ಕನ್ನಡಿಯು ಕೊಳೆಯಿಂದ ಮುಚ್ಚಿಕೊಂಡಿರುವಂತೆ, ಗರ್ಭವು ಜರಾಯು ಎಂಬ ಪೊರೆಯಿಂದ ಮುಚ್ಚಿರುವಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಶ್ಲೋಕಾರ್ಥ. ಎಲೈ ಕೌಂತೇಯ, ತೃಪ್ತಿ ಎಂದರೇನು ಎಂದು ಗೊತ್ತೇ ಇಲ್ಲದ ಸಾಧಕನಿಗೆ ನಿತ್ಯ ವೈರಿಯಾದ ಸಾಕು ಎಂಬ ಬುದ್ಧಿಯೇ ಇಲ್ಲದ ಕಾಮರೂಪದ ರಾಕ್ಷಸನಿಂದ ಬುದ್ಧಿಯು ಆವರಿಸಲ್ಪಟ್ಟಿದೆ. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಶ್ಲೋಕಾರ್ಥ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳು ಕಾಮಕ್ಕೆ ಆಶ್ರಯ ಸ್ಥಾನಗಳು. ಕಾಮವು ಇವುಗಳ ಮೂಲಕ ಜೀವ ವಿವೇಕವನ್ನು, ಜ್ಞಾನವನ್ನು ಮರೆಮಾಡಿ ಮೋಹಕ್ಕೆ ಒಳಪಡಿಸಿ ನಾಶ ಮಾಡುವುದು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಶ್ಲೋಕಾರ್ಥ. ಎಲೆ ಅರ್ಜುನ, ಆದುದರಿಂದ ನೀನು ಮೊದಲು ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಈ ಪಾಪಿಯನ್ನು ಸಂಹಾರ ಮಾಡು. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಹ. ಶ್ಲೋಕಾರ್ಥ. ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ, ಬಲಶಾಲಿ ಮತ್ತು ಸೂಕ್ಷ್ಮವೆಂದು ಹೇಳುತ್ತಾರೆ. ಈ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಬುದ್ಧಿಯಾಗಿದೆ. ಯಾವುದು ಬುದ್ಧಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿದೆಯೋ ಅದುವೇ ಆತ್ಮವಾಗಿದೆ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಶ್ಲೋಕಾರ್ಥ. ಎಲೈ ಮಹಾಬಾಹುವೆ, ಬುದ್ಧಿಗಿಂತ ಶ್ರೇಷ್ಠನಾದ ಆತ್ಮನನ್ನು ತಿಳಿಯುವುದರಿಂದ ಮತ್ತು ಆತ್ಮನಲ್ಲೇ ನೆಲೆಸುವ ಮೂಲಕ ಕಾಮನೆಯ ರೂಪದಲ್ಲಿರುವ ನಿನ್ನ ವೈರಿಯನ್ನು ನಾಶಗೊಳಿಸು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ.